ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಿಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆದಂತಹ ಒಂದು ವಿಷಯವನ್ನು ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲರೂ ಕೇಳ್ತಾ ಇರ್ಬೋದು, ಸೊ 22ಕ್ಕೆ ಬಂದಿದೆ, ಕರ್ನಾಟಕ ಬಂದಿದೆ ಅಂತ ಬಂದಾಗುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದೇಶಾದ್ಯಂತ ಮಾರ್ಚ್ 22, 23, 24, 25 ಬ್ಯಾಂಕ್ ರಜೆ ಇರುವ ಒಂದು ಸಾಧ್ಯತೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಯಾರಾದರೂ ನಿಮಗೆ ತುಂಬ ಫಂಕ್ಷನ್ಸ್ ಇಟ್ಟಿರ್ಬೋದು, ಮೇ ಬಿ ಈ ಒಂದು ತಿಂಗಳಲ್ಲಿ ಅಥವಾ ಒಂದು ಯಾವುದೇ ತಿಂಗಳಲ್ಲಿ ನೀವೆಲ್ಲರೂ ಕೂಡ ಎಲ್ಲರಿಗೂ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಏನಾದರೂ ಒಂದು ವಿಷಯಗಳಿರ್ತವೆ ಅಲ್ವಾ. ಸೊ ಹಾಗೆಯೇ ಒಂದೊಂದು ಕುಟುಂಬ ಕೆಲವೊಮ್ಮೆ ಪಾಪ ಮದುವೆ ಇಟ್ಟಿರ್ಬೋದು, ಹಾಗೆ ಖರ್ಚಿಗೆ ನಾವು ಆ ದಿನ ಹಣವನ್ನು ತಗೊಳ್ಳುವ ಅಂತ ಇಟ್ಟಿರ್ಬೋದು ಅಲ್ಲ. ಓಕೆ, ಹಾಗಿದ್ರೆ ನೀವೇನು ಮಾಡ್ತೀರಾ, ಒಂದು ದಿನಕ್ಕೆ ನೀವು ಒಂದು ವಿಷಯವನ್ನು ಮುಂದೂಡ್ತೀರಾ. ಸೊ 22, 23, 24, 25 ಇದೇ ತಿಂಗಳ 22, 23, 24, 25 ರಜೆ, ಬ್ಯಾಂಕ್ ರಜೆ ಇರುವ ಸಾಧ್ಯತೆ ಇದೆ ವೀಕ್ಷಕರೇ. ಸೊ ನೀವು ಯಾರಾದರೂ ಈ ವಿಷಯಗಳನ್ನು ಈ ದಿನ ತಗೊಳ್ಳುವ ಅಂತ ಇಟ್ಕೊಂಡಿದ್ರೆ, ಒಂದು ಹಣಕಾಸಿನ ವ್ಯವಹಾರವಾಗಲಿ, ಏನಾದರೂ ನೀವು ಈ ದಿನ ಮಾಡಿಕೊಳ್ಳುವ ಅಥವಾ ಒಂದು ವೆಡ್ಡಿಂಗ್ಗೆ ಆಗಿರಲಿ, ನಾವು ಗೋಲ್ಡ್ ಪರ್ಚೇಸಿಂಗ್ ಈ ದಿನ ಇಟ್ಕೊಳ್ಳುವ. ಸೊ ಈ ದಿನ ಬ್ಯಾಂಕಿಂದ ಅಮೌಂಟನ್ನು ಡ್ರಾ ಮಾಡುವ ಅಂತ ಏನಾದರೂ ಇಟ್ಕೊಂಡಿದ್ರೆ, ಸೊ ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಏನಕ್ಕೆ ಈ ಒಂದು 22, 23, 24, 25 ದಿನ ಲೀವ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಈ ವಿಷಯವನ್ನು ಹೇಳೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ನ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋ ಹೋಗೋಣ ವೀಕ್ಷಕರೇ. ಸೊ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಮಾರ್ಚ್ 24, 25 ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಸೊ ಇದರಿಂದ ಸತತ 4 ದಿನ ಬ್ಯಾಂಕಿಂಗ್ ಸೇವೆಗಳಿಗೆ ತೊಂದರೆ ಆಗಲಿದೆ ಅಂತ ಕಂಡು ಬರ್ತದೆ. ಸೊ 24, 25 ಅವರು ಒಂದು ಮುಷ್ಕರ ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ UFBU 2 ದಿನಗಳ ಮುಷ್ಕರಕ್ಕೆ ಕರೆ ನೀಡಿದೆ. ಸೊ ಇದರಲ್ಲಿ 8 ಲಕ್ಷ ಉದ್ಯೋಗಿಗಳು ಭಾಗವಹಿಸುತ್ತಿರುವುದರಿಂದ ಬ್ಯಾಂಕಿಂಗ್ ಸೇವೆಗಳಿಗೆ ತೊಂದರೆ ಆಗಲಿವೆ. ಸೊ ಈಗಾಗಲೇ ಈ ವೀಕೆಂಡ್ 2 ದಿನ ಬ್ಯಾಂಕ್ಗಳಿಗೆ ರಜೆ ಇದೆ. ಇದಕ್ಕೆ ಈ ಮುಷ್ಕರದ ರಜೆ ಕೂಡ ಸೇರಿಕೊಳ್ಳುತ್ತಿದೆ. ಸೊ ಆರ್ಥಿಕ ವರ್ಷದಲ್ಲಿ ಕೊನೆಯಲ್ಲಿ ಹೀಗೆ ಸತತ ರಜೆಗಳು ಉದ್ಯೋಗ ಸಂಘಗಳ ಮುಷ್ಕರ ಬ್ಯಾಂಕಿಂಗ್ ಸೇವೆಗಳ ಮೇಲೆ ತೀವ್ರ ಪರಿಣಾಮ ಬೀರಲಿವೆ. ಸೊ ಈ ತಿಂಗಳ ಕೊನೆಯಲ್ಲಿ ಯುಗಾದಿ, ರಂಜಾನ್ ಹಬ್ಬಗಳು ಬರುತ್ತಿವೆ. ಅದಕ್ಕೂ ಮುಂಚೆ ಈ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಪೂರ್ಣಗೊಳಿಸಬೇಕೆಂದು ಅಂದುಕೊಂಡಿರುವ ಬ್ಯಾಂಕುಗಳಿಗೆ ಉದ್ಯೋಗಿಗಳ ಮುಷ್ಕರ ಆತಂಕ ತಂದಿದೆ. ಸೊ ಆದರೆ ಈ ಮುಷ್ಕರದಲ್ಲಿ ಕೆಲವು ಬ್ಯಾಂಕ್ಗಳು ಉದ್ಯೋಗಿಗಳು ಮಾತ್ರ ಭಾಗವಹಿಸುತ್ತಿದ್ದಾರೆ. ಸೊ ಈಗಾಗಲೇ ನಿಮಗೆ ಗೊತ್ತೇ ಇದೆ, ಈ ಒಂದು ಮಂತ್ ಎಂಡಲ್ಲಿ ನಿಮಗೆ ರಂಜಾನ್ ಬರುತ್ತೆ, ಒಟ್ಟೊಟ್ಟಿಗೆ ಜೊತೆಗೆ ಯುಗಾದಿ ಕೂಡ ಬರ್ತಿದೆ ಅಲ್ವಾ. ಸೊ ಹಾಗೆಯೇ ಸಂಡೇಸ್ ಕೂಡ ಬರ್ತಾ ಇದೆ, ಸಂಡೇ ಸ್ಯಾಟರ್ಡೆ ಕೂಡ ಬರ್ತಾ ಇದೆ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುವ ವಿಷಯ. ಸೊ 2ನೇ ಶನಿವಾರ ಹಾಗೂ 4ನೇ ಶನಿವಾರ ಲೀವ್ ಇರುತ್ತೆ. ಸೊ ಈ ಶನಿವಾರ ಲೀವ್ ಪ್ಲಸ್ ಈ ರಂಜಾನ್ ಜೊತೆಗೆ ಈ ಒಂದು ಯುಗಾದಿ ಹಬ್ಬ ಜೊತೆಗೆ ಈ ಮುಷ್ಕರವು ಸೇರಿದರೆ ನಿಮಗೆ ಸತತ 4ರಿಂದ 5 ದಿನಗಳು ಲೀವ್ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಸೊ ಸರ್ಕಾರಿ, ಖಾಸಗಿ, ವಿದೇಶಿ ಬ್ಯಾಂಕ್ಗಳ ಉದ್ಯೋಗಿಗಳು ಈ ಒಂದು UFBIನಲ್ಲಿ ಪ್ರಾತಿನಿಧ್ಯ ಹೊಂದಿದ್ದಾರೆ. ಸೊ ಹೀಗೆ ಒಟ್ಟಾರೆಯಾಗಿ 8 ಲಕ್ಷ ಉದ್ಯೋಗಿಗಳು ಈ ಯೂನಿಯನ್ನಲ್ಲಿದ್ದಾರೆ. ಸೊ ಇವರೆಲ್ಲ ಮಾರ್ಚ್ 24, 25 ಅಂದರೆ ಸೋಮವಾರ ಮತ್ತು ಮಂಗಳವಾರ ನಡೆಯುವ ಮುಷ್ಕರದಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಮೊದಲು 2 ದಿನ ಅಂದರೆ ಮಾರ್ಚ್ 22, 23 ಶನಿವಾರ ಹಾಗೂ ಭಾನುವಾರ ಅಲ್ವಾ. ಸೊ 22, 23, 24, 25 ಸತತ 4 ದಿನಗಳ ಕಾಲ ಬ್ಯಾಂಕ್ಗಳು ರಜೆ ಇರುವೆ ಅಲ್ವಾ. ಸೊ 22ರಂದು 4ನೇ ಶನಿವಾರ ಆಗಿರೋದ್ರಿಂದ ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ. ಹೀಗೆ ಸತತವಾಗಿ ಮಾರ್ಚ್ 22, 23, 24, 25ರಂದು ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ ಅಂತ ಕಾಣ್ತಾ ಇದೆ. ಸೊ ಹಾಗಿದ್ರೆ ಯಾರಾದರೂ ಈ ಒಂದು ದಿನಗಳಲ್ಲಿ ನಮ್ಮ ಬ್ಯಾಂಕ್ ವ್ಯವಹಾರಗಳನ್ನು ನಡೆಸಿಕೊಳ್ಳುವ ಅಂತ ಇದ್ದಿದ್ರೆ ಖಂಡಿತವಾಗಿಯೂ ಡೇಟ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಮೊದಲೇ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಎಂಡಲ್ಲಿ ಅದು ಕೂಡ ನಿಮಗೆ ಗೊತ್ತೇ ಇದೆ, ಬ್ಯಾಂಕ್ಗಳ ಫಿನಾನ್ಷಿಯಲ್ ಇಯರ್ 1/1 ಯಾವುದಾದ್ರೂ ಇಯರಿಂದ ಹಿಡಿದು 1/4 ಯಾವುದಾದ್ರೂ ಇಯರಿಂದ ಹಾಗೆ ಎಲ್ರಿಗೂ ಗೊತ್ತೇ ಇದೆ, ಈ ಒಂದು ಬ್ಯಾಂಕ್ಗಳ ಫಿನಾನ್ಷಿಯಲ್ ಇಯರ್ ಅಂದರೆ 1/4 ಯಾವುದಾದ್ರೂ ಇಯರಿಂದ ಹಿಡಿದು 31 ಮಾರ್ಚ್ ಗಂಟ ಅಲ್ವಾ. ಸೊ ಹಾಗಿದ್ರೆ ಈ ಒಂದು ಮಾರ್ಚ್ ಎಂಡಲ್ಲಿ ಅವರು ಈ ಒಂದು ವರ್ಷದ ಎಲ್ಲ ಫಿನಾನ್ಷಿಯಲ್ ಇಯರ್ನ ಎಲ್ಲ ಒಂದು ವಹಿವಾಟುಗಳನ್ನ ಅವರು ಖಂಡಿತವಾಗಿಯೂ ಎಲ್ಲ ಮುಗಿಸ್ಬೇಕಾಗುತ್ತೆ. ಆದರೆ ಅವರಿಗೆ ಈ ಒಂದು ಬ್ಯಾಂಕ್ಗಳು ಒಟ್ಟೊಟ್ಟಿಗೆ ರಜೆ ಆಗೋದ್ರಿಂದ ಅವರಿಗೆ ತುಂಬಾ ಕಷ್ಟ ಕೂಡ ಆಗುತ್ತೆ. ಅದು ನಮಗೆ ಗೊತ್ತೇ ಇರುವ ವಿಷಯ. ಹಾಗಿದ್ರೆ ಈ ಒಂದು ಬ್ಯಾಂಕ್ಗಳ ಉದ್ಯೋಗಿಗಳ ಬೇಡಿಕೆಗಳು ಪೂರೈಸುವಂಥ ಆಗ್ರಹ ಕೂಡ ಇಟ್ಟು ಅವರು ಈ ಒಂದು ವಿಷಯಗಳನ್ನ ಒಂದು ಮುಷ್ಕರವನ್ನು ನೀಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕಾದು ನೋಡಬೇಕಾಗಿದೆ ಏನಾಗುತ್ತೆ
ಆಗುತ್ತೆ ಅಂತ. ಸೊ ಯಾರಾದರೂ ಈ ಒಂದು ದಿನಗಳಲ್ಲಿ ವ್ಯವಹಾರವನ್ನು ಇಟ್ಕೊಳ್ಳುವ ಅಂತ ಇಟ್ಕೊಂಡಿದ್ರೆ ಸೊ ಖಂಡಿತವಾಗಿ ಡೇಟ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಅಂತ ನಿಮಗೆ ಕೂಡ ನಿರ್ಧಾರ ಇರೋದಿಲ್ಲ ಅಲ್ವಾ. ಹಾಗಿದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.